50,000 ಕಿಲೋಮೀಟರ್ ಗಂಟೆ ಯಾವುದಕ್ಕೂ ದುಡ್ಡು ಕಟ್ಟಿಲ್ಲ ನಾನು. 40,000 ಕಿಲೋಮೀಟರ್ ಆಕ್ಚುಲಿ ಬ್ಯಾಟ್ರಿ ವಾರಂಟಿ ಇದ್ದಿದ್ದು ನಮಗೆ. 40,000 ಮುಗಿದೋದ್ಮೇಲೂ ಕೂಡ ನಮ್ಗೆ ಬ್ಯಾಟ್ರಿನ ರಿಪ್ಲೇಸ್ ಮಾಡಿ ಕೊಟ್ಟರು. ಅದೊಂದು ಖುಷಿ ವಿಚಾರ ಓಲಾದಲ್ಲಿ. ಈಗ ನೆನ್ನೆ ಇದೊಂದು ಟೈರ್ ಚೇಂಜ್ ಮಾಡ್ಸಿದ್ದೀನಿ. ಆಕ್ಚುಲಿ ಮುಂದೆ ಹಾಕ್ಸಿದ್ದು, ಹಿಂದ್ಗಡೆ ಸೆಟ್ ಬಿಚ್ಚಿ ಇಲ್ಲಿಗೆ ಹಾಕಿದ್ದೀನಿ, ಹಿಂದ್ಗಡೆ ಸೆಟ್ ಮುಂದೆ ಹಾಕಿದ್ದೀನಿ. ಇಷ್ಟು ಮೇನ್ ನನಗೆ ಬಂದಿದ್ದು 2 ಸತಿ ಸಸ್ಪೆನ್ಷನ್ ಹೋಗಿತ್ತು, ಒಂದ್ಸತಿ ಬ್ಯಾಟ್ರಿ ಹೋಗಿತ್ತು, ಒಂದ್ಸತಿ ಮೋಟರ್ ಹೋಗಿತ್ತು. 3 ವರ್ಷ ಆದಾಗಿಂದ 5,000 ಕಿಲೋಮೀಟರ್ ಓಡಿಸಿರೋದಕ್ಕೆ ನನಗೆ ಬಂದಿರೋ ಇಶ್ಯೂಗಳು 2 ಸತಿ ಬ್ಯಾಕ್ ಸಸ್ಪೆನ್ಷನ್ ಹೋಗಿತ್ತು, ಒಂದ್ಸತಿ ಫ್ರಂಟ್ ಸಸ್ಪೆನ್ಷನ್ ಹೋಗಿತ್ತು, ಅದಾದ್ಮೇಲೆ ಒಂದ್ಸತಿ ಬ್ಯಾಟ್ರಿ ಹೋಗಿತ್ತು, ಒಂದ್ಸತಿ ಮೋಟರ್ ಹೋಗಿತ್ತು. ಇಷ್ಟಕ್ಕೂ ನಾವು ಕಾಸ್ಟಿನ ಸೇರಿಸ್ಬಿಟ್ರೆ 1.5 ಲಕ್ಷ ರೂಪಾಯಿ ದುಡ್ಡಾಯ್ತು. ಬಟ್ ಆದ್ರೆ ನನಗೆ ಲಾಸ್ ಅನ್ಸಿಲ್ಲ. ಈಗ ನಾನು ಸಸ್ಪೆನ್ಷನ್ ಒಂದು 4,000, ಹಿಂಗಡೆ ಸಸ್ಪೆನ್ಷನ್ ಒಂದ್ಸತಿ ಫ್ರೀ ಆಗಿ ರಿಪ್ಲೇಸ್ ಮಾಡ್ಕೊಟ್ರೆ ಒಂದ್ಸತಿ ಕಾಸ್ಟ್ ಪೇ ಮಾಡಿದೆ, ಅದಕ್ಕೊಂದು 4,000. ಒಂದು ಅವರೇಜ್ ಪ್ರೈಸ್ ಆಗ್ತಾ ಇದ್ದೀನಿ ನಾನು. ಒಂದು 3 ಸತಿ ರಿಪ್ಲೇಸ್ ಮಾಡಿಸಿದ್ರೆ 1,500 ಹಾಕ್ಬೋಣ. ಅವರೇಜ್ 1.5 ಅಂದ್ರೆ ಒಂದು 4 ಟೈರ್ ಲೆಕ್ಕ ಹಾಕೋಣ. 4 ಮೂರ್ಲಿ 6,000 ರೂಪಾಯಿ ಟೈರ್ಗೆ, 2 ಸತಿ ಸಸ್ಪೆನ್ಷನ್ 6, 12,000, ಒಂದು 15,000 ರೂಪಾಯಿ ಮೋಟರ್, ಒಂದು 25,000 ರೂಪಾಯಿ ಅವರೇಜ್ ಖರ್ಚು ಬಿದ್ದಾಯ್ತು ನನಗೆ ಇಲ್ಲಿವರೆಗೆ. ಎಲೆಕ್ಟ್ರಿಕ್ ಬಿಟ್ಟು ಕರೆಂಟ್ ಒಂದು 10-15,000 ರೂಪಾಯಿ ಕರೆಂಟ್ ಆಗಿರ್ಬೋದು ಅಂತ ಅನ್ಕೊಂಡಿದ್ದೀನಿ. ಟೋಟಲ್ ಒಂದು 30-50,000 ರೂಪಾಯಿ ಇಲ್ಲಿವರೆಗೆ ಖರ್ಚು ಮಾಡ್ದಂಗೆ ಆಗೈತೆ. ಬಟ್ ನನಗೆ